ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅ ರ್ಯಾಂಡಮ್ ವ್ಲಾಗ್. ನಾನು ಕೆಲಸ ಮುಗಿಸಿ ಬಂದೆ. ಇವಾಗ ಐ ಥಿಂಕ್ 6 o'clock. ಇವತ್ತು 12th of February. ಸೊ ಕೃತಿಕಾ ಸುಮ್ಮನೆ ಫೋನ್ ಮಾಡಿದ್ಲು. ಹಾಗೆ ಮಾತಾಡ್ತಾ ವಿ ಥಾಟ್ ಮಂಡ್ಯದಲ್ಲಿ ನಿಮಗೆ ಕಾಳಿಕಾಂಬ ದೇವಸ್ಥಾನ ಗೊತ್ತಾ, ಅಲ್ಲಿ ಚಂಡಿಕಾ ಹೋಮ ನಡೀತಾ ಇದೆ. ನಾನು ಚಿಕ್ಕವಳಿರ್ಬೇಕಾದ್ರೆ ಆ್ಯಕ್ಚುಲಿ ನಮ್ಮ ಮನೆ ಅಲ್ಲೇ ಇರೋದು. ಚಿಕ್ಕವಳಿರ್ಬೇಕಾದ್ರೆ ಯಾವಾಗಲೂ ನಾವು ಪ್ರತಿ ವರ್ಷ ಮಿಸ್ ಮಾಡದೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಬಟ್ ನಾನು ಹಾಸ್ಟೆಲಿಗೆ ಸೇರ್ಕೊಂಡ್ಮೇಲೆ ಹೋಗಿರಲಿಲ್ಲ. ಸೊ ಕೃತಿಕಾ ವಾಸ್ ಲೈಕ್ ಹೋಗೋಣ ಬಾ ಅಂತ. ಮತ್ತು ಮಂಡ್ಯದಲ್ಲಿ ಬಾಯ್ಸ್ ಕಾಲೇಜಲ್ಲಿ ಖಾದಿ ಮೇಳ ಹಾಕಿದ್ದಾರೆ. ಸೊ ಅಲ್ಲಿಗೂ ಹೋಗೋಣ ಅಂತ ಹೇಳ್ತಾ ಇದ್ಲು. ನಾನು ಹೇಗಿದ್ರು ಫ್ರೀ ಇದೆ ಅಂತ ಬರ್ತೀನಿ ಅಂತ ಅಂದೆ. ಸೊ ಐ ಥಾಟ್ ಆಫ್ ಬ್ಲಾಗಿಂಗ್. ಸೊ ಈಗ ರೆಡಿಯಾಗಿದ್ದೀನಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಕೃತಿಕಾ ಎಲ್ಲೋ ಹೊರಗಡೆ ಹೋಗಿದ್ದಾಳೆ, ಒಂದು 5 minutes ಬರ್ತೀನಿ ಅಂತ ಹೇಳಿದ್ಲು. ಸೊ ಲೆಟ್ಸ್ ಗೋ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಸರ್ಗ ನೋಡಿ ದೇವಸ್ಥಾನಕ್ಕೆ ಹೆಂಗ್ ಬರ್ತಿದ್ದಾಳೆ. ಹೌದು ಗೈಸ್, ನಾನು ಆ ಥರ ಎಲ್ಲ ದೇವಸ್ಥಾನಕ್ಕೆ ಅಷ್ಟು ಹೋಗಲ್ಲ. ಸೊ ವರ್ಷ ಅವ್ರು ಬಂದಿದ್ದಾರೆ, ಹೋಗೋದೇ ಇಲ್ಲ. ಇವತ್ತು ಚಂಡಿಕಾ ಹೋಮ ನಡೆದಿದೆ ಕಾಳಿಕಾಂಬ ದೇವಸ್ಥಾನ. ಅದಕ್ಕೆ ನಾನು ಹಿಂಸೆ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಿರೋದು ಬಾಬಾ. ಎಕ್ಸಾಕ್ಟ್ಲಿ. ಅದು ಚಿಕ್ಕವಳಿದಾಗ ಹೋಗ್ತಾ ಇದೆ, ಯಾಕಂದ್ರೆ ನಮ್ಮಮ್ಮ ಓದು ಅಂದ್ಬಿಡ್ತಾಳೆ ಅಂತ. ದೇವಸ್ಥಾನಕ್ಕೆ ಹೋದ್ರೆ ಓದೋದಿರಲ್ಲ ಅಂತ ಹೋಗ್ತಾ ಇದೆ. ಸೊ ನಾನು ಕೃತಿಕಾ ವರ್ಷ ಅವರು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಏನಕ್ಕೆ ಮಾಡೋದು? ಚಂಡಿ ಹೋಮ ಅಂದ್ರೆ ಗಣೇಶನ ಹೋಮ ಆಯ್ತು ರಾತ್ರಿ, ಅದು ಒಳ್ಳೇದು. ಪೂರ್ಣಾವತಿದು ಇವತ್ತು ಚಂಡಿಕಾ ಹೋಮ. ಇವತ್ತು ಹಾಕೋದು ತುಂಬಾ ಒಳ್ಳೇದು. ಇವತ್ತು ಉಣ್ಮೇಲೆ 3 ಪದ್ಧತಿ ಬಂದ್ಬಿಟ್ಟು ಕೈ ಮುಕ್ಕೊಂಡು ಎಲ್ಲ ಒಳ್ಳೇದು ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೈ ಮುಕ್ಕೊಂಡು ಬನ್ನಿ. ಸರಿ ಗೈಸ್, ಇದು ಏನಿದು? ಕಟ್ಗೆ ಅಂತೆ. ಇದನ್ನ ಹೋಮ ಮುಗಿದ ಮೇಲೆ ನಾವು ಇದನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ನಮ್ಗೆ ಏನು ಇಚ್ಛೆಗಳಿದೆ ಅದನ್ನ ಕೇಳ್ಕೊಂಡ್ರೆ ಪೂರ್ತಿ ಆಗುತ್ತಂತೆ. ಇವತ್ತು ಚಂಡಿಕಾ ಹೋಮ ಇದ್ದಿದ್ದು, ಗಣ ಹೋಮ ಏನೋ ಆಲ್ರೆಡಿ ಆಗಿದೆಯಂತೆ. ಸೊ ಹುಣ್ಮೆ ದಿನ ಇದಿರೋದ್ರಿಂದ ಒಳ್ಳೇದಾಗುತ್ತಂತೆ. ಸೊ ನಾನು ಕೃತಿಕಾ ಬಂದಿದ್ವಿ. ಅವಳರ್ಧ ನಾನರ್ಧ ಹಾಕ್ತೀವಿ. ಇವಾಗ 3 ಸುತ್ತಬೇಕಂತೆ. ಇದನ್ನ ಇಟ್ಕೊಂಡು ಆಮೇಲೆ ಹಾಕ್ಬೇಕು ಒಳಗೆ. ನಾವಿವಾಗ ಬಾಯ್ಸ್ ಕಾಲೇಜಿಗೆ ಬಂದಿದ್ವಿ. ಇಲ್ಲಿ ಖಾದಿ ಮೇಳ ನಡೀತಾ ಇದೆ. 21st of February ಇದೆ. ನೀವೇನಾದರೂ ಮಂಡ್ಯದಲ್ಲಿದ್ದರೆ ವಿಸಿಟ್ ಮಾಡಿ. ನಾವು ಇವತ್ತು ಬಂದಿರೋದು, ನೋಡ್ತೀವಿ ಏನೇನು ಸ್ಟಾಲ್ಸ್ ಇದೆ ಅಂತ. ಆ್ಯಕ್ಚುಲಿ ನಾನು ಕೃತಿಕಾ ವರ್ಷ ಅವ್ರು ಬಂದಿದ್ದೀವಿ. ಬಟ್ ಕೃತಿಕಾ ಅವರಮ್ಮ ನಮ್ಮಮ್ಮ ಕೂಡ ಬಂದಿದ್ದಾರೆ. ಅವ್ರು ಆಲ್ರೆಡಿ ಹೋಗಿದ್ದಾರೆ. ಸೊ ಲೆಟ್ಸ್ ಗೋ. ತುಂಬ ಸ್ಟಾಲ್ಸ್ಗಳಿಟ್ಟಿದ್ರು. ಇದೊಂದು ಸ್ಟಾಲಲ್ಲಿ ಪ್ಯೂರ್ ಖಾದಿ ಕುರ್ತಾಗಳಿತ್ತು. ಪ್ರಿಂಟ್ ಚೆನ್ನಾಗಿತ್ತು, ಮೆಟೀರಿಯಲ್ ಕೂಡ ಚೆನ್ನಾಗಿತ್ತು. 800 ಹೇಳಿದ್ರು ಒಂದಕ್ಕೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಚಿಕನ್ ಕರಿ ಮೆಟೀರಿಯಲ್ದು ಕುರ್ತಾಗಳಿತ್ತು. ಇವರಲ್ಲಿ ಕಲರ್ ಆಪ್ಷನ್ಸ್ ಚೆನ್ನಾಗಿತ್ತು. ಆದರೆ ಮಿಷಿನ್ ವರ್ಕ್ ಇದು, ಹ್ಯಾಂಡ್ ವರ್ಕ್ ಅಲ್ಲ. 600 ಹೇಳಿದ್ರು ಇದಕ್ಕೆ. ಫ್ರೆಂಡ್, ಇದು 200 ಅಂತೆ ಗೈಸ್. ಇದು ವರ್ತ್ ಇದೆ ಅಂತ ಅನಿಸ್ತು. ನಿಸರ್ಗ ಅದನ್ನು 180 ಕೇಳ್ತಾ ಇದ್ದಾಳೆ ಅವರಿಗೆ. ಪ್ಯೂರ್ ಕಾಟನ್ದು ಕಲಂಕಾರಿ ಕುರ್ತಾಗಳಿತ್ತು. ಕಲೆಕ್ಷನ್ ಮೆಟೀರಿಯಲ್ ಎರಡೂ ಚೆನ್ನಾಗಿತ್ತು. 800 rupees ಹೇಳಿದ್ರು. ಇವ್ರ ಶಾಪಲ್ಲಿ ಸ್ಲಿಪ್ಪರ್ಸ್ ಮಾರ್ತಾ ಇದ್ರು ಇವರು. ನೋಟ್ ಮಾಡ್ಕೊಳ್ಳಿ, ಈ ಶಾಪು ತುಂಬ ಇಷ್ಟ ಆಯಿತು ನನಗೆ. 450 rupees ಏನೋ. ಸೋಲೆಲ್ಲ ಎಷ್ಟು ಸಾಫ್ಟ್ ಇತ್ತು, ವರ್ತ್ ಅನಿಸ್ತು ಪ್ರೈಸ್ಗೆ ನನಗೆ.
ಮಕ್ಕಳಿಗೆ ಆಟ ಆಡೋಕ್ಕಂತ ವುಡ್ಡನ್ ಆಟ ಸಾಮಾನುಗಳಿತ್ತು. ಇದು ನನಗೆ ಚೆನ್ನಾಗಿ ಅನಿಸ್ತು. ಮತ್ತು ನಿಮಗೆ ರಾಗಿದು, ವೀಟ್ದು, ಶಾವ್ಗೆ ಮತ್ತು ಹಪ್ಳಗಳಿತ್ತು. ಇದು ಚೆನ್ನಾಗಿತ್ತು. ನಮ್ಮ ಮನೆಗೆ ತೊಗೊಂಡ್ವಿ ನಾವು. ಇದೇನೋ ಆಯುರ್ವೇದಿಕ್ ಔಷಧಿಗಳಂತೆ. ಸೊ ಇದು ಇತ್ತು ಅಲ್ಲಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ಸೀರೆ ತಗೊಳೋಣ ನಿಸರ್ಗ ತಗೊಳ್ತಿಲ್ಲ. ಜಸ್ಟ್ 3000 ಅಂತೆ. ಏನು ಮಾಡ್ತೀಯ ಅದನ್ನ ಹಾಕೊಂಡು. ಬಟ್ ಇಲ್ಲಿನ ಮೆಟೀರಿಯಲ್ ತುಂಬ ಸಾಫ್ಟ್ ಇದೆ. ಏನೋ ಬಟ್ಟೆ ಅಂತಾರೆ ಅಂಕಲ್. ಇದು ಏನು ಕ್ಲಾತ್ ಹೇಳಿದ್ದು? ಏನು? ನೂಡಲ್ ಸಿಲ್ಕ್. ನೂಡಲ್ ಸಿಲ್ಕ್. ಮೂಡಲ್ ಸಿಲ್ಕ್ ಅಂತೆ. ಸುಮ್ಮನೆ ಮೈ ಮೇಲೆ ಹಾಕುವ ಫೀಲಿಂಗ್ ಹೆಂಗೆ ಬರ್ತದೆ ನೋಡಿ. ಗೊತ್ತು ಅಂಕಲ್, ಒಂದಿದೆ ನಮ್ಮ ಮನೇಲಿ, ಅದಕ್ಕೆ ಕೇಳಿದ್ದು ಅಂತ ಬಂದಿದ್ರು. ಅದಕ್ಕೆ ಏನು ಸ್ಯಾರಿ ಅದು ಅಂತ. ಇದು 3200 ರೂಪಾಯಿ. ಗೈಸ್, ಇದು ಸ್ಯಾರಿ ಮೂಡಲ್ ಸಿಲ್ಕ್ ಅಂತೆ. ಇದು ಮೈ ಮೇಲೆ ಹಾಕೊಂಡ್ರೆ ತಣ್ಣಗಿರುತ್ತಂತೆ. ಎಷ್ಟು ಸಾಫ್ಟ್ ಇದೆ ಮೆಟೀರಿಯಲ್ ಅಂದರೆ ತುಂಬ ಚೆನ್ನಾಗಿದೆ. ಕೃತಿಕೊಂಡು ಬೇಕಂತೆ. ಬಟ್ ನೀವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ದುಡ್ಡು ಮಾಡಿದ್ರೆ ಸೀರೆ ತಗೊಡ್ತೀನಿ. ಕೃತಿಕೊಂಡು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಡಿಫ್ರೆಂಟ್. 2000 ಓಕೆ, ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟೊಂದು ಚೆನ್ನಾಗಿದೆ. ಎಷ್ಟು ಸಾಫ್ಟ್. ಕ್ರೋಶೆ ಮೆಟೀರಿಯಲ್ದು ಟಾಪ್ಸ್ಗಳಿತ್ತು. ಲೈಕ್ ಬೀಚ್ ಸೈಡೆಲ್ಲ ಹಾಕೋತೀವಲ್ಲ ಆ ಥರ. ಎಲ್ಲದಕ್ಕೂ ಪ್ರೈಸ್ ಜಾಸ್ತಿ ಹೇಳ್ತಾಯಿದ್ರು. ಲೈಕ್ 800 ಹೇಳ್ತಾಯಿದ್ರು. ಕಲೆಕ್ಷನ್ ಚೆನ್ನಾಗಿತ್ತು. ಜೂಟ್ ಬ್ಯಾಗ್ಸ್ ಇತ್ತು. ಲೈಕ್ ಓಲ್ಡ್ ಟ್ರೆಡಿಷ್ನಲ್ ಪ್ರಿಂಟ್ ಟೈಪ್ಸ್ ಬ್ಯಾಗ್ಸು. ಈ ಸ್ವೀಟ್ ನಂಗೆ ಇಷ್ಟ ಆಗುತ್ತೆ. ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರ್ತಾರೆ, ಒಂಥರ ಸ್ಟಿಕ್ಕಿ ಇರುತ್ತೆ. ಇವ್ರ ಅಂಗಡಿಯಲ್ಲಿ ರಾಗಿ ಬೋಟಿ ಇತ್ತು. ಆಮೇಲೆ ಕಿಚನ್ ಐಟಮ್ಸ್ ಇತ್ತು. ಆನಿಯನ್ ಚಾಪರ್, ಫ್ರೂಟ್ ಬಾಸ್ಕೆಟ್ ಎಲ್ಲ. ಗೈಸ್, ಕೃತಿಕಾ ನೋಡಿ ಅವರಪ್ಪನ ಮನೆದು ಅನ್ಕೊಂಡು ಚೇರ್ನ ಕುತ್ಕೊಬಿಟ್ಟೋಳೆ ಹಾಯಾಗಿ. ಫರ್ನಿಚರ್ಸ್ ಕೂಡ ಇದೆ ಇಲ್ಲಿ. ವುಡ್ಡನ್ ಸೋಫಾ ಸೆಟ್ಗಳು, ವುಡ್ ಮಂಚಗಳು ಮತ್ತು ವುಡ್ಡನ್ದು ರೆಸ್ಟಿಂಗ್ ಚೇರ್ಸ್ ಎಲ್ಲ ಇತ್ತು. ಎಲ್ಲದು ಡಿಸೈನ್ ತುಂಬ ಯೂನಿಕ್ಕಾಗಿ ಚೆನ್ನಾಗಿತ್ತು. ಡ್ರೆಸ್ಸಿಂಗ್ ಟೇಬಲ್ಸ್ ಎಲ್ಲ ಇತ್ತು. ಆಮೇಲೆ ಮಕ್ಳಿಗೆ ಆಟ ಆಡೋಕ್ಕಂತ ಸಪ್ರೇಟ್ ಜಾಗ ಮಾಡಿದ್ದಾರೆ. ನೀವು ನೋಡ್ಬೋದು, 50 ರೂಪೀಸ್ ಕೊಟ್ಟು ಇಲ್ಲಿ ಆಟ ಆಡೋಕ್ಕೆ ಬಿಡ್ಬೋದು. ಎಲ್ಲ ಎಷ್ಟು ಯೂನಿಕಾಗಿ ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ. ಆಮೇಲೆ ಹೊರಗಡೆ ಇರೋದು ಇಲ್ಲಿ ಬಜ್ಜಿ ಕೂಡ ಇಟ್ಟಿದ್ರು. ಬಜ್ಜಿ ಹಪ್ಳ ಹಾಕ್ತಾಯಿದ್ರು. ಸೊ ಅದನ್ನು ತೊಗೊಂಡ್ವಿ ನಾವು. ಹಾಯ್ ಆಂಟಿ. ಬಜ್ಜಿಗೆ ದುಡ್ಡು ಕೊಡ್ಬೇಕು ನೀವೀಗ. ಗೇಮ್ಸ್ ಕೂಡ ಇಟ್ಟಿದ್ರು. ನಾವು ಈ ಗೇಮ್ ಆಡಿದ್ವಿ. ನಾನು ಹೀನಾಯವಾಗಿ ಸೋತೆ. ಸೊ ಶಾಪಿಂಗ್ ಎಲ್ಲ ಮುಗೀತು. ನಮ್ಮ ಅಮ್ಮಂದಿರೇ ಜಾಸ್ತಿ ಏನೇನೋ ತೊಗೊಂಡಿದ್ದಾರೆ. ನಮ್ಮ ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡಿದ್ವಿ ಅಂತ. ಲೆಟ್ಸ್ ಗೋ ಹೋಮ್. ಆಲ್ರೆಡಿ 9 ಗಂಟೆ ಆಗಿಬಿಟ್ಟಿದೆ. ಈಗ ಮನೆಗೆ ಹೊರಡ್ತಾ ಇದ್ದಾಳೆ ಗೈಸ್. ನಾನು ಮನೆಗೆ ಹೊರಡ್ತೀನಿ. ನಮ್ಮಮ್ಮ ಏನೇನೋ ತೊಗೊಂಡಿದ್ದಾಳೆ ಅಂತ ತೋರಿಸ್ತೀನಿ ನಿಮಗೆ. ಇರಿ, ನಾವೇನೇನು ತಂದ್ವಿ. ಏನಿದು? ಸೊ ನಾವೇನೇನು ತಂದ್ವಿ ಅಲ್ಲ, ನಾವು ಯಾನಿಗೆ ಹೋಗಿ ಕಾದಿಮೇಳ. ನಾವು ಕಾದಿಮೇಳೆಯಿಂದ ಏನೇನು ತಂದ್ವಿ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ನಮ್ಮಮ್ಮ ಎಲ್ಲ ತೊಗೊಂಡಿದ್ದು. ಫಸ್ಟ್ ನಾವು ಈ ಜಾಡಿ ತೊಗೊಂಡ್ವಿ. ನಮ್ಮಮ್ಮ ಮನೆಗಂತ ತೊಗೊಂಡ್ರು. ಈ ಥರ ಇದೊಂದು ಕಲರಲ್ಲಿದೆ, ಮತ್ತು ಇದೊಂದು ಕಲರಲ್ಲಿದೆ. ಪ್ರಿಂಟ್ ಚೆನ್ನಾಗಿದೆ ಎರಡರದ್ದು. ಟೆಲ್ ನೀವು ಉಪ್ಪೆಲ್ಲ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಡಬಾರ್ದು, ರಿಯಾಕ್ಟ್ ಆಗುತ್ತೆ ಅಂತ. ಸೊ ಉಪ್ಪು, ಹುಣಸೆಹಣ್ಣು ಆ ಥರ ಎಲ್ಲ ಹಾಕಿಡೋಕ್ಕೆ ಇದನ್ನ ಯೂಸ್ ಮಾಡ್ಬೋದು ನೀವು. ಇದು 2ರಿಂದ 250 ರೂಪೀಸ್ ಕೊಟ್ರಂತೆ. ವರ್ತ್ ಅಂತ ಅನಿಸ್ತು ನನಗೆ. ಚೆನ್ನಾಗಿದೆ ಒಂಥರ. ತುಂಬ ನಾವು ಮ್ಯಾಟ್ಗಳು ಮತ್ತು ಟವಲ್ಗಳು ತೊಗೊಂಡ್ವಿ. ಕಾದಿಮೇಳ ಹಾಕಿದಾಗೆಲ್ಲ ನಮ್ಮ ಮನೇಲಿ ಟವಲ್ಸ್ ತೊಗೊತಾರೆ. ಯಾಕಂದರೆ ತುಂಬ ಬಾಳಿಕೆ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಅಂತ. ನಾವು ತಲೆ ಸ್ನಾನ ಮಾಡಬೇಕಾದ್ರೆಲ್ಲ ಅದನ್ನು ಯೂಸ್ ಮಾಡ್ತೀವಿ, ಬೇಗ ನೀರು ಹೀರ್ಕೊಳ್ಳುತ್ತೆ ಅಂತ. ಈ 3 ಮ್ಯಾಟ್ ತೊಗೊಂಡ್ವಿ. ಒಂದಕ್ಕೆ 80 ರೂಪೀಸ್ ಅಂತೆ. ಚೆನ್ನಾಗಿದೆ. ಇದೊಂದು ಕಲರಲ್ಲಿ, ಇದೊಂದು ಕಲರಲ್ಲಿ ಮತ್ತು ಇದೊಂದು ಕಲರಲ್ಲಿ. ನಾನು ನಿಮಗೆ ತುಂಬ ಬೇಗ ಹೇಳ್ತೀನಿ, ಓಕೆನಾ? ನೆಕ್ಸ್ಟ್ ನಾವು ಟವಲ್ಸ್ ತೊಗೊಂಡ್ವಿ. ಈ ಟವಲ್ಗೆ ಇದು ಅಷ್ಟೇ ಖಾದಿ ಟವಲ್ಸ್ ಇದೆಲ್ಲ. ಐ ಥಿಂಕ್ 160 ರೂಪೀಸ್ ಏನೋ ಅನಿಸುತ್ತೆ ಒಂದು ಟವಲಿಗೆ. ಸೊ ಈ ಕಲರಲ್ಲಿ ಒಂದು ಮತ್ತು ಈ ಕಲರಲ್ಲಿ ಒಂದು ತೊಗೊಂಡಿದ್ದಾರೆ. ಒಂದು ಮಾತ್ರ ತೆಗೆದು ತೋರಿಸ್ತೀನಿ ಎಷ್ಟು ದೊಡ್ಡ ಇದೆ ಅಂತ. ಸ್ಯಾರಿ ನಮ್ಮಮ್ಮ ಬೈತಾರೆ ಆಯಿತಾ ಹಿಂಗೆಲ್ಲ ಮಾಡಿದ್ರೆ. ಸೊ ನಾನು ಎಲ್ಲನೂ ನಿಮಗೆ ತೆಗೆದು ತೋರಿಸಲ್ಲ. ನೀವು ನೋಡ್ಬೋದು ಆಲ್ಮೋಸ್ಟ್ ಎಷ್ಟು ಉದ್ದ ಇದೆ ಅಂತ. ಇಷ್ಟ ಅಗಲ ಇದೆ. ಸೊ ಕೊಡ್ಬೋದಂತ ಅಂತು, ವರ್ತ್ ಅಂತ ನನಗೆ. ನೆಕ್ಸ್ಟ್ ಈ ಥರ ಹ್ಯಾಂಡ್ ಕರ್ಚೀಫ್ಸ್ ತೊಗೊಂಡ್ವಿ. ಇದು 30 ರೂಪೀಸ್ ಅಂತ ಹ್ಯಾಂಡ್ ಕರ್ಚೀಫ್ಸ್ಗೆ. ನಿಮ್ಮ ಮನೇಲಿ ಗಂಡಸ್ರು ಯಾರಿಗಾದ್ರೂ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಹ್ಯಾಂಡ್ ಕರ್ಚೀಫ್ಸ್. ಇದು 30 ರೂಪೀಸ್ 3 ತೊಗೊಂಡಿದ್ದಾರೆ ಈ ಥರ. ಇದು ಟವಲ್. ಇದು ಅಷ್ಟೇ. ಇದು ತುಂಬ ಸಾಫ್ಟ್ ಇದೆ. ಐ ಥಿಂಕ್ ಇದಕ್ಕೆ 240 ರೂಪೀಸ್ ಏನೋ ಪೇ ಮಾಡಿದ್ರಂತೆ. ಬಿಕಾಸ್ ಇದು ಸಖತ್ ಸಾಫ್ಟ್ ಇದೆ ಮೆಟೀರಿಯಲ್ಲು. ಮತ್ತು ಇನ್ನೂ 3 ಸೆಟ್ಸ್ ಆಫ್ ಅಲ್ಲ
ಇದು ಸೆಟ್ ಆಫ್ ಮ್ಯಾಟ್ ಅಲ್ಲ, ಇದು ದೊಡ್ಡ ಮ್ಯಾಟ್. ಇದಕ್ಕೆ ನಾವು 250 rupees ಕೊಟ್ವಿ. ಆಲ್ಮೋಸ್ಟ್ ಜಮ್ಖಾನ್ ಆ ಥರ ಫುಲ್ ದೊಡ್ಡದಿದೆ. ನೀವು ನೋಡ್ಬೋದು. ಮನೇಲಿ ಏನಾದರೂ ಪೂಜೆ ಮಾಡಿದಾಗ ಈ ಥರ ನೆಂಟರು ಬಂದರೆ ಹಾಸ್ಬಿಟ್ಟು ಕೂರ್ಸೋಕ್ಕೆ. ಸೊ ಇದೊಂದು. ಇದೆರಡು ನಾನು ಸೆಲೆಕ್ಟ್ ಮಾಡಿದ್ದು. ಫಸ್ಟ್ ಒನ್ ಇದು ಇಷ್ಟು ಲೆಂತ್ ಇದೆ ನೋಡ್ಬೋದು ನೀವು. ಇದನ್ನ ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ಇದನ್ನು ತೊಗೊಂಡ್ವಿ. ಇದು ನೀವು ದೇವ್ರ ಮನೆ ಮುಂದೆ, ಅಡುಗೆ ಮನೆಯಲ್ಲಿ, ಹಾಲಲ್ಲಿ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಅನಿಸ್ತು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಿಂದೆ ನೋಡಿ ಈ ಥರ ಜೂಟ್ ಮೆಟೀರಿಯಲ್ ಇದು. ಇನ್ನೊಂದು ಈ ಕಲರಲ್ಲಿ ತೊಗೊಂಡ್ವಿ. ಇದು ಎರಡರಿಂದ ನಾವು 350 rupees ಪೇ ಮಾಡಿದ್ವಿ. ಅವ್ರು ಒಂದಕ್ಕೆ 250 ಅಂತ ಹೇಳಿದ್ರು. ಸೊ ಬಾರ್ಗೇನ್ ಮಾಡಿ, ಸ್ವಲ್ಪ ಬಾರ್ಗೇನ್ ಮಾಡಿ ಅಷ್ಟೇ. ನಾವು 350 rupeesಗೆ ಎರಡು ತೊಗೊಂಡ್ವಿ. ಇದು ನೋಡಿ ಲೆಂತ್ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು ನನಗಿದು. ನೆಕ್ಸ್ಟ್ ನನಗೆ ಇನ್ನೊಂದು ತುಂಬ ವರ್ತ್ ಪರ್ಚೇಸ್ ಏನಪ್ಪ ಅನಿಸಿದ್ದು ಅಂತಂದರೆ ನಮ್ಮ ಅಮ್ಮಂದು ಸ್ಲಿಪ್ಪರ್. ಇದನ್ನ ನಾನೇ ನೋಡಿದ ತಕ್ಷಣ ಇಷ್ಟಪಟ್ಟು ತೊಗೊಟ್ಟೆ. ಈ ಥರ ಬೇರೆ ಬೇರೆ ಕಲರಲ್ಲಿ ಇತ್ತು. ನಾನು ಬ್ಲಾಗಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಬೇಜ್, ವೈಟ್ ಮತ್ತು ಇದು ಮೆರೂನಿಶ್ ರೆಡ್. ಸೊ ಇದು ಹೇಗಂದರೆ ಸೋಲ್ ತುಂಬ ಸಾಫ್ಟ್ ಇದೆ. 500 rupees ಹೇಳಿದ್ರು. 450 rupeesಗೆ ತೊಗೊಂಡ್ವಿ. ವರ್ತ್ ಇದೆ ಅಂತ ಅನಿಸ್ತು ನನಗೆ. ಲೈಕ್ ಅಮ್ಮಂದಿರೆಲ್ಲ ಕಾಲು ಓಡ್ಕೊಂಡಿರುತ್ತಲ್ವ, ಸೊ ಈ ಥರ ಸಾಫ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಿಂದೆನೂ ಅಷ್ಟೇ ರಬ್ಬರ್ ಮೆಟೀರಿಯಲ್ ಇದೆ, ಸ್ಲಿಪ್ಪರ್ ಇಲ್ಲ. ಆ್ಯಂಡ್ ಸೈಜಸ್ ತುಂಬ ಚೆನ್ನಾಗಿ ಅವೈಲಬಲ್ ಇತ್ತು ಇವ್ರ ಹತ್ರ. 44 ಇದೆ ನೋಡಿ ಈ ಸೈಜ್. ನಮ್ಮ ಅಮ್ಮನ ಕಾಲು ಸ್ವಲ್ಪ ದೊಡ್ಡದಿದೆ. ಆ್ಯಕ್ಚುಲಿ ಅವಳಿಗೆಲ್ಲೂ ಸಿಗಲ್ಲ ಸ್ಲಿಪ್ಪರ್ಸು. ಸೊ ಇಲ್ಲಿ ಸಿಕ್ಕಿದ್ದು ಚೆನ್ನಾಗಿತ್ತು. ಮತ್ತೆ ಟವಲ್ಸೇನೆ. ಇದು ಐ ಥಿಂಕ್ 180 rupees ಅಷ್ಟು. ಬಟ್ ಇದಕ್ಕೆ ಮಾತ್ರ ಕಾಸ್ಟ್ಲಿ. ಇದು 250 rupees. ತುಂಬ ಸಾಫ್ಟ್ ಇದೆ ಕಾಟನ್ನು. ಸೊ ಇದು ಅಷ್ಟೇ 250 rupees. ಈ ಎರಡಕ್ಕೆ 250 rupees. ಇದು 180 rupees. ನೆಕ್ಸ್ಟು ಅಲ್ಲಿ ರಾಗಿದು ಮತ್ತು ಇದೆಲ್ಲ ಇತ್ತು, ಏನಂತಾರೆ ಶಾವ್ಗೆ ಹಪ್ಪಳ ಎಲ್ಲ. ಸೊ ಅದನ್ನ ತಗೊಂಡಿದ್ದಾರೆ. ಫಸ್ಟು ಇದು ವೀಟ್ದು ಶಾವ್ಗೆ, ಇದು 50 ರೂಪಾಯಿ. ನೆಕ್ಸ್ಟು ರಾಗಿ ಶಾವ್ಗೆ, ಇದು ಕೂಡ 50 ರೂಪಾಯಿ. ರಾಗಿ ಶಾವ್ಗೆನೇ ಎರಡು ತೊಗೊಂಡಿದ್ದಾರೆ, 50 ರೂಪಾಯಿ. ವೀಟ್ ಶಾವ್ಗೆ ಎರಡು ತೊಗೊಂಡಿದ್ದಾರೆ, 50 ರೂಪಾಯಿ. ನಮ್ಮ ಮನೇಲಿ ಶಾವ್ಗೆ ಉಪ್ಪಿಟ್ಟು ಮಾಡ್ತಾರೆ, ನಂಗೆ ತುಂಬ ಇಷ್ಟ. ಭೂಮಿಗೆ ರಾಗಿ ಶಾವ್ಗೆ ಇಷ್ಟ ಆಗುತ್ತೆ ಅಂತ ನಮ್ಮಮ್ಮ ರಾಗಿ ಶಾವ್ಗೆ ತೊಗೊಂಡ್ರು. ಆಮೇಲಿಂದ ಹಪ್ಪಳ ಇತ್ತು ಅಲ್ಲಿ. ಇದು ರಾಗಿ ಹಪ್ಪಳ, ಇದು ಆಲೂಗೆಡ್ಡೆ ಹಪ್ಪಳ ಅಂತೆ. ಸೊ ಎರಡರಿಂದ 50 rupees, 25 rupees ಕೊಡ್ಬೋದಂತ ಅನಿಸ್ತು. ಸೊ ಇವೆರಡು ತೊಗೊಂಡಿದ್ದಾರೆ. ಆ್ಯಂಡ್ ದಟ್ಸ್ ಇಟ್. ಇಷ್ಟ ನಾವು ನಮ್ಮ ಮನೆಗಂತ ತೊಗೊಂಡಿದ್ದು. 21st ಫೆಬ್ರವರಿವರೆಗೂ ಇದೆಯಂತೆ. ಸೊ ನಾನು ಬ್ಲಾಗ್ ನೋಡಿ ಏನೇನೆಲ್ಲ ಸೆಕ್ಷನ್ ಇತ್ತು ಎಲ್ಲ ಹಾಕಿದ್ದೀನಿ. ನೀವೇನಾದರೂ ಮಂಡ್ಯದವರಾಗಿದ್ದರೆ ಹೋಗಿ ಶಾಪ್ ಮಾಡ್ಬೋದು. ಸೊ ನಮ್ಮ ಮನೆಗೆ ಬಂದೆ, ಊಟ ಮಾಡಬೇಕು. ತುಂಬ ಹೊಟ್ಟೆ ಹಸಿತಾ ಇದೆ. ಅಲ್ಲಿ ನಾವು ಜಸ್ಟ್ ಬಜ್ಜಿ ಅಷ್ಟೇ ತಿಂತಿದ್ದಲ್ವ. ಸೊ ನಮ್ಮನೇಲಿ ಮೆಂತ್ಯ ಚಪಾತಿ ಮಾಡಿದ್ದಾರೆ. ತಿನ್ಕೊಂಡು ಬೇಗ ಮಲ್ಕೊಳ್ಳೋಣ. ಇದು ಯಾವ ಪಲ್ಯ? ಸೊ ಚಪಾತಿ, ಗೆಡ್ಡೆಕೋಸು, ಸೀಮೆ ಬದನೆಕಾಯ್ದು ಪಲ್ಯ ಮಾಡಿದ್ದಾರೆ. ಅದನ್ನು ತಿನ್ಕೊಂಡು ಬೇಗ ಮಲ್ಕೊಳ್ಳೋಣ. ಬೆಳಿಗ್ಗೆ ನಾನು ಕೆಲ್ಸಕ್ಕೆ ಹೋಗಬೇಕು, ಮತ್ತೆ ಇಷ್ಟ ಇಲ್ಲ ನನಗೆ. ಆಲ್ರೆಡಿ 9:30 ಆಗಿದೆ ಟೈಮ್. ತುಂಬ ಲೇಟಾಗೋಯ್ತು. ಸ್ವಲ್ಪ ನಿದ್ದೆ ಆಗಿಲ್ಲ ನೆನ್ನೆ ನನಗೆ ಕರೆಕ್ಟಾಗಿ. ಬೇಗ ಮಲ್ಕೋಬೇಕು. ಚೆನ್ನಾಗಿದೆ, ಹೆಮ್ಮೆ ಆಗಿದೆ. ಸೊ ಊಟ ಆಯಿತು ನಂದು. ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಇತ್ತೀಚೆಗೆ ರಾತ್ರಿ ಊಟ ಮಾಡಿದ್ಮೇಲಂತೂ ನಂಗೆ ಯಾವಾಗಲೂ ಸ್ವೀಟ್ ತಿನ್ಬೇಕು ಅನಿಸ್ತಾ ಇದೆ. ನಾನು ಜಿಮ್ಮೆಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ. ಎಲ್ಲಂದರೆ ಅಲ್ಲಿ ಸುಮ್ಮನೆ ತಿಂತಾಯಿರ್ತೀನಿ. ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಮೈ ಫಿಟ್ನೆಸ್ ರೂಟೀನ್. ಸೊ ಅದೆಲ್ಲ ಬೇರೆ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ಇವಾಗ ನನಗೆ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಅದಕ್ಕೆ ನಾನು ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದೀನಿ. ನೀವು ಯಾವತ್ತೂ ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಒಂಥರ ಚೆನ್ನಾಗಿರುತ್ತೆ. ನಾ ಹಾಸ್ಟೆಲ್ ಇರಬೇಕಾದ್ರೂ ಅಷ್ಟೇ ಸ್ವೀಟ್ ಕ್ರೇವಿಂಗ್ಸ್ ಏನಾದರೂ ಹಾಕ್ತಾಯಿದ್ರೆ ಹಾಸ್ಟೆಲಲ್ಲಿ ಮೊಸರು ಇರೋದು ಅಥವಾ ನಾವೇ ಮೊಸರು ತೊಗೊತಾ ಇದ್ವಿ ಎಷ್ಟೊಂದು ಸಲ. ಅದಕ್ಕೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ತಿಂತಾಯಿದ್ವಿ. ನೀವು ಏನಂತಾರೆ, ಆ ಸಕ್ಕರೆ ಇನ್ನೂ ಕರಗದೇ ಇರಬೇಕಾದ್ರೆ ತಿನ್ನಿ. ಅದೊಂಥರ ಕರುಮ್ ಅಂತ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದನ್ನೇ ಇವಾಗ ತಿಂತಾಯಿದ್ದೀನಿ ನಾನು. ಹಿಂಗೆ ಒಂಥರ ಕರುಮ್ ಅಂತ ಇರ್ತಾರ, ಚೆನ್ನಾಗಿರುತ್ತೆ. ಇಟ್ಸ್ ನಾಟ್ ಎಟ್ ಆಲ್ ದ ಹೆಲ್ದಿಯಸ್ಟ್ ಆಪ್ಷನ್. ಮನೇಲಿ ಏನಾದರೂ ನಿಮಗೆ ಸಡನ್ನಾಗಿ ಸ್ವೀಟ್ ತಿನ್ನಬೇಕು ಅಂತ ಅನ್ಸರಿ ಇದನ್ನ ತಿನ್ಬೋದು ನೀವು, ಚೆನ್ನಾಗಿದೆ. ಯಾವುದಾದ್ರೂ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಈ ಮೊಸರು ಸಕ್ಕರೆನ ತಿಂತಾ ಈ ಡೇನ ಎಂಡ್ ಮಾಡ್ತೀನಿ. 10:30 ಅನ್ಸುತ್ತೆ ಇವಾಗ. ತುಂಬ ಟಯರ್ಡ್ ಆಗಿದೆ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.